ಇನ್ನು ಮಕರಕ್ಕೆ ಹೋಗೋಣ. ಮಕರ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಮನಸ್ತಾಪಗಳಿದ್ದಾವೆ. ಜಲಸಂಬಂಧಿ ತೊಡಕುಗಳು ಬರ್ತಕ್ಕಂಥದ್ದು. ಧೈರ್ಯ ಉತ್ಸಾಹಗಳ ದಿನ ಚೆನ್ನಾಗಿದೆ. ನಿಮಗೆ ಈ ಸಪ್ತಮದ ಮಾಂದಿ ಜಲಕಂಟಕಗಳನ್ನು ಉಂಟು ಮಾಡುತ್ತೆ. ನೀರಿನ ಪ್ರಮಾದ, ನೀರು ಮನೆಯಲ್ಲೇ ಇರಬಹುದು, ಜಾರು ಬಿದ್ದುಬಿಡ್ತಕ್ಕಂಥದ್ದು ಆಗಬಹುದು, ಅಥವಾ ಇನ್ನೆಲ್ಲೋ ಪ್ರಯಾಣದಲ್ಲಿದ್ದರೆ ಅಲ್ಲಿ ತೊಂದರೆ, ಅಥವಾ ಇನ್ಯಾವುದೋ ಒಂದು, ಈಗ ಹೇಗೂ ರಜಾ ಇದೆ, ಹೀಗಾಗಿ ಇನ್ನೆಲ್ಲೋ ಹೋಗೋಣ ನೀರು ಸಮುದ್ರ ಅಂಥ ಕಡೆ ಹುಷಾರಾಗಿರಿ. ಅಲ್ಲಿ ವಿಷಜಂತುಗಳ ಭಯವೋ ಮತ್ತೊಂದೋ ಅಂತೂ ಒಂದು ಪ್ರಮಾದ, ಒಂದು ಸಂಕಟಕ್ಕೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಸೂಚಿಸ್ತಾ ಇದೆ, ಹುಷಾರು. ಇನ್ನು ವಿದೇಶಯಾನ ಅದು ಕೂಡ ತೊಂದರೆಯನ್ನು ಸೂಚಿಸ್ತಾ ಇದೆ. ಇದಕ್ಕಿದ್ದ ಹಾಗೆ ಕ್ಯಾನ್ಸಲ್ ಆಗಿಬಿಡ್ತಕ್ಕಂಥ ಸಾಧ್ಯತೆಗಳು ಇವುಗಳನ್ನು ಸೂಚಿಸ್ತಾ, ಅದರಿಂದ ವ್ಯಥೆ. ದಾಂಪತ್ಯದಲ್ಲೂ ಅಷ್ಟೇ ಮನಸ್ತಾಪ, ಭಿನ್ನಾಭಿಪ್ರಾಯ, ಜಗಳ, ವಾರದ ಪ್ರಾರಂಭದಲ್ಲೇ ಮುನಿಸ್ಕೊಂಡು ಕೂತ್ಕೊಳ್ಳೋದು, ಈ ರೀತಿಯ ಒಂದು ಸಾಧ್ಯತೆ ಇದೆ, ಹುಷಾರು. ಚಂದ್ರನು ಅಷ್ಟಮದಲ್ಲಿದ್ದಾಗ ಸ್ವಲ್ಪ ಸಪೋರ್ಟ್ ಕಡಿಮೆ ಇರುತ್ತೆ, ಹೀಗಾಗಿ ಸ್ವಲ್ಪ ಜಾಗ್ರತೆ ಬೇಕು, ಎಚ್ಚರ ವಹಿಸಿ, ಎಲ್ಲ ಕೆಲಸಗಳಲ್ಲೂ ಎಚ್ಚರಿಕೆಯಿಂದ ಇರಿ. ಆದರೆ ಸ್ನೇಹಿತರ ಸಹಾಯ ತುಂಬ ಚೆನ್ನಾಗಿದೆ, ಅವರ ಸಲಹೆ ನಿಮಗೆ ಕೆಲಸ ಮಾಡುತ್ತೆ, ತಗೋಬಹುದು. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಮಕರ ರಾಶಿಯವರಿಗೆ ಚೆನ್ನಾಗಿದೆ. ಶುಭ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ. ದೇವಸ್ಥಾನ, ಕ್ಷೇತ್ರ ದರ್ಶನ, ಇನ್ಯಾವುದೋ ಒಂದು ಶುಭ ಕಾರ್ಯಗಳಲ್ಲಿ ನೀವು ಪಾಲ್ಗೊಳ್ತಕ್ಕಂತಹ ಸಾಧ್ಯತೆ ಇದನ್ನೆಲ್ಲ ಸೂಚಿಸ್ತಾ ಇದೆ. ಮತ್ತು ಬಹಳ ಮುಖ್ಯವಾಗಿ ನಿಮ್ಮ ರಾಶಿಯಿಂದ ಕುಜನ ಸಂಚಾರ ತೃತೀಯಕ್ಕೆ ಹೋಗ್ತಾನೆ. ಇದು ಸ್ವಲ್ಪ ಮಟ್ಟಿಗೆ ಧೈರ್ಯವನ್ನು ತಂದುಕೊಡುತ್ತೆ, ಧೃತಿ ಶಕ್ತಿಯನ್ನು ಹೆಚ್ಚಿಸುತ್ತೆ. ಮೂರನೇ ಮನೆಯಲ್ಲಿ ರವಿ ಇದ್ದರೆ ಹೋರಾಟ ಸ್ವಭಾವ ಬಂದುಬಿಡುತ್ತೆ. ಕುಜನೂ ಸೇರಿದಾಗ ಜಯ, ಗೆಲುವು ನನ್ನದೇ, ನನ್ನ ಪಾಲಿಗೆ ಇದೆ ಅನ್ನೋ ಒಂದು ವಿಶ್ವಾಸ ಜಾಸ್ತಿ ಆಗುತ್ತೆ. ಆ ರೀತಿಯಲ್ಲಿ ತುಂಬ ಶುಭ ಫಲ ಚೆನ್ನಾಗಿದೆ. ಸ್ವಲ್ಪ ಬುದ್ಧಿ ಮಂಕಾಗಬಹುದು, ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ತೊಂದರೆ ತೊಡಕು ಉಂಟಾಗಬಹುದು, ಹೀಗಾಗಿ ಹುಷಾರು. ಪ್ರಾರ್ಥನೆಗೆ ಮಕರ ರಾಶಿಯವರಿಗೆ ಕೃಷ್ಣ ಸನ್ನಿಧಾನದಲ್ಲಿ ಪುಷ್ಪಾರ್ಚನೆ ಅಥವಾ ಕ್ಷೀರದ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ಆ ತೀರ್ಥ ತೆಗೆದುಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು, ಪ್ರಯತ್ನ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.